ಕರ್ಣನಿಲ್ಲದ ಮನೆಯಲ್ಲೂ ದಾನ ಧರ್ಮದ್ದೇ ರಾಯಭಾರ. ಮಡಿದ ಯೋಧನ ಕುಟುಂಬಕ್ಕೆ ಸುಮಕ್ಕ ಆದ್ರಲ್ಲ ಆಧಾರ. ಅಂದು ಅಂಬಿ, ಇಂದು ಸುಮಕ್ಕ. ಮರುಕಳಿಸ್ತಾ ಇದೆ ಕರ್ಣನ ನೆನಪು. ಇದೇ ಈ ಕ್ಷಣದ ಸ್ಪೆಷಲ್ ಕರ್ಣನ ಮನೆತನ. ನಾನು ಪ್ರತಿಮಾ. ರೆಬೆಲ್ ಸ್ಟಾರ್ ಅಂಬರೀಶ್ ಕಲಿಯುಗದ ಕರ್ಣ ಅಂತಾನೆ ಹೆಸರಾದವರು. ದಾನ ಧರ್ಮ ಅಂದ್ರೆ ಯಾವಾಗ್ಲೂ ಮುಂದೆ ಇರ್ತಾ ಇದ್ರು ಜಲೀಲ. ಇಂತಹ ಅಂಬಿ ನಮ್ಮನ್ನಗಲಿ 3 ತಿಂಗಳಾಗ್ತಾ ಇದೆ. ಅಭಿಮಾನಿಗಳ ನೆಚ್ಚಿನ ಮಂಡ್ಯದ ಗಂಡು ಈಗ ಕೇವಲ ನೆನಪಷ್ಟೇ. ಹಾಗಂತ ಅವರು ಮಾಡ್ತಿದ್ದಂತಹ ದಾನ ಧರ್ಮಗಳು ನಿಂತಿಲ್ಲ. ಅಂಬಿ ಮಾಡ್ತಾ ಇದ್ದಂತಹ ಪರೋಪಕಾರವನ್ನ ಸುಮಕ್ಕ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಕಷ್ಟದಲ್ಲಿ ಇರೋರನ್ನ ಕೈ ಹಿಡಿತಾ ಇದ್ದಾರೆ ಸುಮಲತಾ. ಆ ಕುರಿತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಂದು ಅಂಬಿ, ಇಂದು ಸುಮಕ್ಕ. ಮರುಕಳಿಸುತ್ತಿದೆ ಕರ್ಣನ ನೆನಪು. ರೆಬೆಲ್ ಸ್ಟಾರ್ ಅಂಬರೀಶ್ ಒಬ್ಬ ನಟನಾಗಿ ಅಷ್ಟೇ ಅಲ್ಲ, ಅವರೊಬ್ಬ ವ್ಯಕ್ತಿತ್ವವಾಗಿ ಜನಮಾನಸದಲ್ಲಿ ನೆಲೆ ನಿಂತವರು. ಅದರಲ್ಲೂ ದಾನ ಧರ್ಮಗಳ ವಿಚಾರದಲ್ಲಿ ಯಾವಾಗಲೂ ಮುಂದೆ ನಿಲ್ತಾ ಇದ್ರು ರೆಬೆಲ್ ಸ್ಟಾರ್. ಕಷ್ಟ ಅಂತ ಬಂದವರ ಕೈ ಹಿಡಿತಿದ್ರು ಜಲೀಲ. ಇದೆಲ್ಲ ಕಾರಣಗಳಿಂದಲೇ ಅವರನ್ನ ಅಭಿಮಾನಿಗಳು ಕಲಿಯುಗದ ಕರ್ಣ ಅಂತಲೇ ಕರೀತಿದ್ರು. ಇಂತಹ ಅಂಬರೀಶ್ ನಮ್ಮೊಡನಿಲ್ಲ. ಅವರು ನಮ್ಮನ್ನೆಲ್ಲ ಅಗಲಿ 3 ತಿಂಗಳುಗಳಾಗ್ತಿದೆ. ಹಾಗಂತ ಅವರ ಆದರ್ಶಗಳು, ಅವರ ಜನಪರ ಕೆಲಸಗಳು, ಪರೋಪಕಾರದ ಗುಣಗಳು ಮರೆಯಾಗಿಲ್ಲ. ಅಂಬಿಯದ್ದೇ ಪ್ರತಿ ರೂಪದಂತೆ ನಮಗೆ ಅವರ ಮಗ ಅಭಿಷೇಕ್ ಕಾಣಿಸಿದ್ದಾರೆ. ಅಂಬಿಯ ಪರೋಪಕಾರದ ಗುಣಗಳು ಪತ್ನಿ ಸುಮಲತಾ ಮಾಡ್ತಿರೋ ಕೆಲಸ ಕಾರ್ಯಗಳಲ್ಲೂ ಬಿಂಬಿತವಾಗ್ತಿವೆ. ರೆಬೆಲ್ ಸ್ಟಾರ್ ಅಂಬರೀಶ್ ಎಲ್ಲೂ ಹೋಗಿಲ್ಲ, ಅವರು ನಮ್ಮೊಡನೆಯೇ ಇದ್ದಾರೆ. ಇನ್ನು ದಾನ ಧರ್ಮದ ಕೆಲಸಗಳನ್ನ ಮುಂದುವರೆಸಿದ್ದಾರೆ ಅನ್ನೋದನ್ನ ಅಂಬಿ ಪತ್ನಿ ಸುಮಲತಾ ನಿರೂಪಿಸುತ್ತಿದ್ದಾರೆ. ರೆಬೆಲ್ ಸ್ಟಾರ್ ಅಂಬಿ ಮರೆಯಾಗಿರೋ ನೋವು ಇನ್ನೂ ಹಸಿರಾಗಿಯೇ ಇದೆ. ಅಂಬಿಯನ್ನ ಆರಾಧಿಸುತ್ತಿದ್ದ, ಇಷ್ಟಪಡ್ತಿದ್ದ ಅಭಿಮಾನಿಗಳೇ ಈ ನೋವಿನಿಂದ ಹೊರಬರೋಕೆ ಆಗ್ತಿಲ್ಲ. ಅಂಥದ್ರಲ್ಲಿ ಅಂಬಿಯ ಕುಟುಂಬ ಇನ್ಯಾವ ಪರಿ ನೋವಲ್ಲಿರಬಹುದು? ಆದ್ರೆ ಈ ನೋವಿನಲ್ಲಿಯೂ ಬೇರೆಯವರ ನೋವಿಗೆ ಸ್ಪಂದಿಸೋ ಕೆಲಸ ಮಾಡ್ತಿದ್ದಾರೆ ಸುಮಲತಾ. ಕರ್ಣನಿಲ್ಲದ ಮನೆಯಲ್ಲೂ ದಾನ ಧರ್ಮದ್ದೇ ರಾಯಭಾರ. ಮಡಿದ ಯೋಧನ ಕುಟುಂಬಕ್ಕೆ ಸುಮಕ್ಕ ಆದ್ರಲ್ಲ ಆಧಾರ. ಫೆಬ್ರವರಿ 14ರಂದು ಪುಲ್ವಾಮಾದಲ್ಲಿ ಉಗ್ರರ ಅಟ್ಟಹಾಸಕ್ಕೆ 40ಕ್ಕೂ ಹೆಚ್ಚು ಭಾರತ ಮಾತೆಯ ವೀರ ಪುತ್ರರು ವೀರ ಮರಣ ಹೊಂದಿದ್ದಾರೆ. ಅದರಲ್ಲಿ ಸಕ್ಕರೆ ನಾಡಿನ ಅಕ್ಕರೆಯ ಯೋಧ ಗುರು ಹೆಚ್ ಕೂಡ ಒಬ್ರು. ಗುರು ಹೆಚ್ ಸಾವಿಗೆ ನಾಡಿಗೆ ನಾಡೆ ಕಂಬನಿ ಮಿಡಿದಿದೆ. ಆದ್ರೆ ಇಂತಹ ಸಮಯದಲ್ಲಿ ನಾನು ಇಲ್ಲಿ ಇರಲಾಗ್ಲಿಲ್ವಲ್ಲ, ದುಃಖದಲ್ಲಿ ಭಾಗಿಯಾಗ್ಲಿಲ್ವಲ್ಲ ಅನ್ನೋ ನೋವು ಸುಮಲತಾ ಅವರದ್ದು. ಯಾಕಂದ್ರೆ ಸುಮಲತಾ ತಮ್ಮ ಮಗನ ಚಿತ್ರ ಅಮರ್ನ ಶೂಟಿಂಗ್ ಗಾಗಿ ಮಲೇಷ್ಯಾದಲ್ಲಿದ್ದಾರೆ. ಬೆಂಗಳೂರಿಗೆ ವಾಪಸ್ ಬಂದ ಕೂಡಲೇ ನಾನು ಅಭಿ ಇಬ್ರು ನೊಂದ ಕುಟುಂಬವ್ರನ್ನ ಭೇಟಿ ಮಾಡೋಕೆ ಬರ್ತೀವಿ. ಇವತ್ತಿನ ಅಂತಿಮ ಸಂಸ್ಕಾರದ ಕಾರ್ಯಕ್ರಮಕ್ಕೆ ನಮ್ಮ ಪರವಾಗಿ ಅಂಬರೀಶ್ ಅವರ ಅಣ್ಣನ ಮಗ ಅವರು ಬರ್ತಾರೆ. ಅವರೆಲ್ಲರಿಗೂ ನೊಂದ ಕುಟುಂಬದವರಿಗೆ ಭಗವಂತ ಶಕ್ತಿ ಕೊಡಲಿ, ಆ ಹುತಾತ್ಮರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಏಷ್ಯಾದಲ್ಲಿದ್ದುಕೊಂಡೇ ಮಡಿದ ಯೋಧನ ಕುಟುಂಬಕ್ಕೆ ನೆರವಾಗುವ ಕೆಲಸವನ್ನ ಅಂಬಿ ಪತ್ನಿ ಸುಮಲತಾ ಮಾಡಿದ್ದಾರೆ. ಅಂಬಿಯ ಹುಟ್ಟೂರು ದೊಡ್ಡರಸಿನ ಕೆರೆಯಲ್ಲಿರೋ ಜಮೀನಿನಲ್ಲಿ 1/2 ಎಕರೆಯನ್ನ ಮಲೇಷ್ಯಾದಿಂದ ಬಂದ ತಕ್ಷಣ ಯೋಧನ ಕುಟುಂಬಕ್ಕೆ ಬರೆದುಕೊಡ್ತೇನೆ ಅಂತ ಘೋಷಿಸಿದ್ದಾರೆ ಸುಮಲತಾ. ಇನ್ನೇನಾದ್ರೂ ಸಮಸ್ಯೆ ಇದೆ ಜಾಗದ ವಿಷಯದಲ್ಲಿ, ಅಂತಿಮ ಸಂಸ್ಕಾರಕ್ಕೆ ಅಥವಾ ಸ್ಮಾರಕಕ್ಕೆ ಅನ್ನೋ ವಿಷಯ ಆದರೆ ನಾನು ಅಂಬರೀಶ್ ಅವರ ಪರವಾಗಿ ನನ್ನ ಕಡೆಯಿಂದ, ಅಭಿಷೇಕ್ ಕಡೆಯಿಂದ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ನಮ್ಮದೇ ಆದಂಥ ಜಾಗ ಅದೇ ಊರಲ್ಲಿದೆ. ಅದರಲ್ಲಿ 1/2 ಎಕರೆ ಅವರ ಸ್ಮಾರಕಕ್ಕೋಸ್ಕರ ಕೊಡೋಕ್ಕೆ ಅಂತ ನಾವು ಸಿದ್ಧರಾಗಿದ್ವಿ. ಈ ವಿಷಯವಾಗಿ ನಾನು ರಾಕ್ಲೈನ್ ವೆಂಕಟೇಶ್ ಅವ್ರ ಜೊತೆಲಿ ಚರ್ಚೆ ಮಾಡಿದ್ದೀನಿ. ಅಂಬರೀಶ್ ಅವರ ಅಣ್ಣನ ಮಗ ಮದನ್ ಅವನೂ ಈ ವಿಷಯಕ್ಕೆ ಅಲ್ಲಿ ನಾನು ಎಲ್ಲ ಸೂಚನೆಗಳು ಕೊಟ್ಟಿದ್ದೀನಿ ಅವನಿಗೆ. ಅವರಿಬ್ಬರು ಇದನ್ನು ಅಟೆಂಡ್ ಮಾಡ್ತಾರೆ. ದಯವಿಟ್ಟು ಈ ವಿಷಯ ಈ ಥರನೇ ಇದ್ದರೆ ಅವರಿಬ್ಬರಲ್ಲಿ ಒಬ್ಬರನ್ನ ನೀವು ಸಂಪರ್ಕ ಮಾಡ್ಬೋದು ಈ ವಿಷಯಕ್ಕಾಗಿ. ಅದೇನಾದರೂ ಸರ್ಕಾರ ಸ್ಪಂದಿಸಿದೆ, ಈ ಜಾಗನ ದಹನ ಸಂಸ್ಕಾರಕ್ಕೆ ಬೇಕಿರೋ ಜಾಗನ ಆಗಲೇ ಅವ್ರಿಗೆ ಸಿದ್ಧಪಡಿಸಿದ್ದಾರೆ ಅನ್ನೋದಾದರೆ ಈ ಜಾಗವನ್ನು ಆ ನೊಂದ ಕುಟುಂಬ ಅವರಿಗೆ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಅವರು ಇದನ್ನು ಒಂದು ವ್ಯವಸಾಯ ಮಾಡಿಕೊಂಡು
ಮುಂದೆ ಜೀವನಕ್ಕೆ ಉಪಯೋಗ ಆಗುವಂಥ ಒಂದು ಸಣ್ಣ ಸಮರ್ಪಣೆ, ಒಂದು ಸಲ್ಲಿಕೆ ನನ್ನ ಕಡೆಯಿಂದ ಅಂತ ಆಕ್ಸೆಪ್ಟ್ ಮಾಡಿದ್ರೆ ನನಗೆ ತುಂಬ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಈ ವಿಷಯದಲ್ಲಿ ನನ್ನ ಸ್ವಾರ್ಥ ಏನು ಅಂದರೆ, ಈ ಒಂದು ಕೆಲಸ ಮಾಡಿದ್ರೆ ಇದರಿಂದ ಅಂಬರೀಷ್ ಅವರ ಆತ್ಮಕ್ಕೂ ಒಂದು ತೃಪ್ತಿ, ಒಂದು ಸಂತೋಷ ಸಿಗುತ್ತೆ. ಅವರೇ ಇದ್ದಿದ್ರೆ ಇನ್ನೇನೇನು ಮಾಡ್ತಿದ್ರು. ನನ್ನ ಕೈಲಾದಷ್ಟು ನಾನು ಮಾಡೋಕ್ಕೆ ಸಿದ್ಧಳಾಗಿದ್ದೀನಿ. ನಾನು ಅಭಿಷೇಕ್ ಸದ್ಯಕ್ಕೆ ಅಮರ್ ಶೂಟಿಂಗ್ ಕೊನೆ ಹಂತದ ಭಾಗ ನಡೀತಾ ಇದೆ ಮಲೇಷ್ಯಾದಲ್ಲಿ. ಹಾಗಾಗಿ ನಾವು ಖುದ್ದಾಗಿ ಇವತ್ತು ಬರೋಕ್ಕಾಗ್ತಾ ಇಲ್ಲ. ಆದರೆ ಅಲ್ಲಿಗೆ ಬಂದ ತಕ್ಷಣ ನಾವು ಹೋಗಿ ಆ ನೊಂದ ಕುಟುಂಬದವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳೋ ಒಂದು ವಿಚಾರನ ನಾವು ಮಾಡ್ತೀವಿ. ಇನ್ನು ಅಂಬಿಯ ಅಗಲಿಕೆಯ ಆಘಾತವನ್ನ ತಡೆದುಕೊಳ್ಳಲಾಗದೆ ಅವರ ಇಬ್ಬರು ಕಟ್ಟ ಅಭಿಮಾನಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಅಂಬಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸುಮಲತಾ ಅಗಲಿದ ಇಬ್ಬರು ಅಭಿಮಾನಿಗಳ ಕುಟುಂಬಕ್ಕೆ ನೆರವಾಗುವ ಕೆಲಸ ಮಾಡಿದ್ರು. ಇಬ್ಬರ ಕುಟುಂಬಕ್ಕೆ ತಲಾ 30,000 ರೂಪಾಯಿ ಪರಿಹಾರ ನೀಡಿದ್ರು. ತನ್ಮೂಲಕ ಅಂಬಿ ಹುಟ್ಟು ಹಾಕಿದ್ದ ದಾನ ಧರ್ಮದ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗೋ ಸೂಚನೆ ನೀಡಿದ್ರು. ಎಲ್ಲ ಗೊತ್ತೇ ಇದೆ. ಅಂಬಿ ಇಹಲೋಕ ತ್ಯಜಿಸಿದ ದಿನವೇ ಮಂಡ್ಯದಲ್ಲೊಂದು ದುರ್ಘಟನೆ ನಡೆದಿತ್ತು. ಮಂಡ್ಯದ ಪಾಂಡವಪುರ ತಾಲೂಕಿನ ಕನಗನಮರಡಿ ಗ್ರಾಮದ ಬಳಿ ಕಾಲುವೆಗೆ ಬಸ್ ಉರುಳಿತ್ತು. ಆ ಘಟನೆಯಲ್ಲಿ ಸುಮಾರು 25 ಜನರು ಮೃತಪಟ್ಟಿದ್ರು. ಒಂದು ಕಡೆ ಅಂಬಿ ಇಲ್ಲದ ನೋವು ಅಂಬಿಯ ಕುಟುಂಬದಲ್ಲಿ ಮಡುಗಟ್ಟಿತ್ತು. ಇದೆಲ್ಲದರ ನಡುವೆಯೂ ತಮ್ಮ ನೋವಿಗಿಂತ ಪರರ ನೋವು ದೊಡ್ಡದು ಎಂಬಂತೆ ಸುಮಲತಾ ಮಿಡಿದಿದ್ರು. ಜನವರಿ 12ರಂದು ಅಂಬಿಗೆ ಮಂಡ್ಯದ ವಿಶ್ವೇಶ್ವರಯ್ಯ ಮೈದಾನದಲ್ಲಿ ನುಡಿನಮನವನ್ನ ಆಯೋಜಿಸಲಾಗಿತ್ತು. ಈ ವೇಳೆ ಮಂಡ್ಯದ ಕನಗನಮರಡಿ ಗ್ರಾಮದ ಬಸ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬದವರಿಗೆ ಸುಮಲತಾ ನೆರವು ನೀಡಿದ್ರು. ಸುಮಲತಾ ಅವರ ಇಂತಹ ಕೆಲಸಗಳಿಗೆ ಪ್ರೇರಣೆ ಅಂದ್ರೆ ಅದು ಅಂಬಿಯೇ. ಕಷ್ಟದಲ್ಲಿರೋರಿಗೆ ಹೆಗಲು ಕೊಡೋ ಅಂಬಿಯ ವ್ಯಕ್ತಿತ್ವಕ್ಕೆ ಮಾರು ಹೋಗಿಯೇ ಸುಮಲತಾಗೆ ಅಂಬಿ ಮೇಲೆ ಪ್ರೀತಿ ಹುಟ್ಟಿದ್ದಂತೆ. ಅದನ್ನ ಅವರೇ ಯಾವುದೋ ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು. ಅಂಬಿ ಮಾಡಿರೋ ದಾನ ಧರ್ಮಗಳಿಗೆ ಲೆಕ್ಕವೇ ಇಲ್ಲ. ಅಷ್ಟಕ್ಕೂ ಅಂಬಿಯಿಂದ ಸಹಾಯ ಪಡೆದವರು ಕೇವಲ ಸಾಮಾನ್ಯರು ಮಾತ್ರರಲ್ಲ, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವವರಿಗೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ನೆರವಾಗಿದ್ದಾರೆ ಕಲಿಯುಗದ ಕರ್ಣ. ಅಮಿತಾಬ್ ಕಷ್ಟದಲ್ಲಿದ್ದಾಗ ಕೈ ಹಿಡಿದಿದ್ರು ರೆಬೆಲ್ ಸ್ಟಾರ್. ಕೊಟ್ಟ ಹಣವನ್ನ ವಾಪಸ್ ಬೇಡ ಅಂತ ಹೇಳಿದ್ರು. ರೆಬೆಲ್ ಸ್ಟಾರ್ ಅಂಬರೀಷ್ ಅವರಿಗೆ ಎಲ್ಲ ಚಿತ್ರರಂಗದಲ್ಲಿಯೂ ಸ್ನೇಹಿತರಿದ್ರು. ಅವರೆಲ್ಲ ಬಿಗ್ ಸ್ಟಾರ್ಗಳೇ ಅನ್ನೋದು ಇನ್ನೊಂದು ಸ್ಪೆಷಾಲಿಟಿ. ಅವರಲ್ಲಿ ಅಮಿತಾಬ್ ಕೂಡ ಒಬ್ರು. ಇಂತಹ ಅಮಿತಾಬ್ ಒಮ್ಮೆ ಬೆಂಗಳೂರಿನಲ್ಲಿ ವಿಶ್ವ ಸುಂದರಿ ಸ್ಪರ್ಧೆ ಆಯೋಜನೆ ಮಾಡಿದ್ರು. ಆ ವೇಳೆ ಅಮಿತಾಬ್ಗೆ ಹಣಕಾಸಿನ ತೊಂದರೆಯಾಗಿತ್ತಂತೆ. ಆಗ ಅಂಬರೀಷ್ರಿಂದ ಅಮಿತಾಬ್ ಸಾಲ ಪಡೆದುಕೊಂಡಿದ್ರಂತೆ. ಅಮಿತಾಬ್ ಕೇಳಿದ ಹಣವನ್ನ ತಕ್ಷಣ ನೀಡಿದ ಅಂಬಿ ಅದನ್ನ ವಾಪಸ್ ಬೇಡ ಅಂತ ಅಂದಿದ್ರಂತೆ. ನೀವು ನನ್ನ ಸ್ನೇಹಿತ, ನಾನು ಸ್ನೇಹಕ್ಕಾಗಿ ದುಡ್ಡು ಕೊಡ್ತಿದ್ದೇನೆ, ಸಾಲ ಅಂತ ಕೊಡ್ತಿಲ್ಲ ಅಂದಿದ್ರಂತೆ ಅಂಬಿ. ಅಂಬರೀಷ್ ಅವರ ಪರೋಪಕಾರಗಳ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಸೆಗ್ಮೆಂಟ್ ಅಂತೂ ಸಾಕಾಗುವುದೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಸಾಕಷ್ಟು ಪರೋಪಕಾರದ ಕೆಲಸ ಮಾಡಿದ್ದಾರೆ. ಇಂತಹ ಅಂಬಿಯಿಂದ ನೆರವು ಪಡೆದವರಲ್ಲಿ ಟೀಮ್ ಇಂಡಿಯಾದ ದಿ ಗ್ರೇಟ್ ಫಿನಿಶರ್ ಧೋನಿ ಕೂಡ ಒಬ್ರು. ರೆಬೆಲ್ ಸ್ಟಾರ್ ಅಂಬರೀಷ್ ಗುಣವೇ ಅಂತದ್ದು. ಅವರಿಂದ ಯಾರಿಗೆ ಸಹಾಯವಾಗಿದೆ ಅನ್ನೋದಕ್ಕಿಂತ ಯಾರಿಗೆ ಸಹಾಯ ಆಗಿಲ್ಲ ಅಂತ ಕೇಳ್ಬೇಕೇನು. ಅಂಬಿ ಚಿತ್ರರಂಗದಲ್ಲಿ ಪೀಕ್ನಲ್ಲಿದ್ದಾಗ ವರ್ಷಕ್ಕೆ 15ರಿಂದ 16 ಸಿನಿಮಾಗಳಲ್ಲಿ ನಟಿಸ್ತಿದ್ರು. ಅದರಲ್ಲಿ 1-2 ಸಿನಿಮಾಗಳನ್ನ ತಮಗಾಗಿ ಮಾಡಿದ್ರೆ ಇನ್ನುಳಿದ ಸಿನಿಮಾಗಳನ್ನ ದಾನ ಧರ್ಮ ಮಾಡಲೆಂದೇ ಒಪ್ಪಿಕೊಳ್ತಾ ಇದ್ರಂತೆ. ಆದ್ರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಬಾರದಂತೆ ಬಾಳಿದವರು ರೆಬೆಲ್ ಸ್ಟಾರ್. ಇಂತಹ ಗುಣಕ್ಕೆ ಮತ್ತೊಂದು ಸಾಕ್ಷಿ ಯಶ್ ಮಗುವಿಗಾಗಿ ಬುಕ್ ಮಾಡಿದ್ದ ತೊಟ್ಟಿಲು. ಸಾಯುವ ಮುನ್ನ ಅಂಬಿ ಯಶ್ ಅವರ ಹುಟ್ಟಲಿರೋ ಮಗುವಿಗೆ ತೊಟ್ಟಿಲನ್ನ ಬುಕ್ ಮಾಡಿದ್ರಂತೆ. ಅದು ಸ್ವತಃ ಅಂಬಿ ಪತ್ನಿ ಸುಮಲತಾ ಅವರಿಗೂ ತಿಳಿಸಿರ್ಲಿಲ್ವಂತೆ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಇಂತಹ ಲೆಕ್ಕವಿಲ್ಲದಷ್ಟು ಕೊಡುಗೆ ಅದೆಷ್ಟೋ ಜನರಿಗೆ ಸಿಕ್ಕಿದೆ. ಅದನ್ನ ಅಂಬಿ ಯಾವತ್ತೂ ಯಾರಲ್ಲೂ ಹೇಳಿಕೊಂಡಿಲ್ಲ. ಯಾಕಪ್ಪ ಈಗ ಧೋನಿ ಬಗ್ಗೆ ಹೇಳ್ತಿದ್ದೀವಿ ಅಂದುಕೊಂಡ್ರಾ? ಅಂಬರೀಷ್ಗೂ ಧೋನಿಗೂ ಒಂದು ಸಂಬಂಧವಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಧೋನಿ ಅಂಬಿ ಮುಖಾಮುಖಿ. ಧೋನಿಗೆ ಹಣ ಸಹಾಯ ಮಾಡಿದ್ರು ಕಲಿಯುಗದ ಕರ್ಣ. ಪಂದ್ಯ ನಡೆದ ನಂತರ ಧೋನಿಯನ್ನ ಭೇಟಿ ಮಾಡಿದ್ರು ಅಂಬರೀಷ್. ಧೋನಿಗೆ ಉಡುಗೊರೆಯಾಗಿ 2 ಲಕ್ಷ ಹಣವನ್ನ ಚೆಕ್ ಮೂಲಕ ನೀಡಿದ್ರು. ಆಗ ಅಂಬರೀಷ್ ಏನಂದಿದ್ರು ಗೊತ್ತಾ? ಬಡ ಕುಟುಂಬದಿಂದ ಬಂದ ಹುಡುಗ, ಚೆನ್ನಾಗಿ ಆಡ್ತಾನೆ, ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕ್ರೋ, ಅದಕ್ಕೆ ಚೆಕ್ ಕೊಟ್ಟೆ ಅಂದಿದ್ರಂತೆ.
ಪ್ರೇಮಲೋಕದಲ್ಲಿ ಸರ್ವರ್ ಪಾತ್ರ ಮಾಡಿದ್ದ ಅಂಬರೀಷ್. ಬೇಡಿಕೆಯ ನಟನಾಗಿದ್ರೂ ಅಂಬಿ ಆಡಿದ ಮಾತೇನು ಗೊತ್ತಾ? ಇದು ಪ್ರೇಮಲೋಕ ಸಿನಿಮಾದಲ್ಲಿ ಅಂಬರೀಷ್ ಅಭಿನಯಿಸಿದ ಸೀನ್. ಈ ಸಿನಿಮಾದಲ್ಲಿ ಅಂಬರೀಷ್ ಸರ್ವರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅಂಬರೀಷ್ ಸರ್ವರ್ ಪಾತ್ರ ಹಾಕಿದ್ದರ ಹಿಂದೆಯೂ ಒಂದು ಮುಗ್ಧತೆಯ ಕತೆ ಅಡಗಿದೆ. ಅದೇನು ಅಂದ್ರೆ, ಪ್ರೇಮಲೋಕ ಸಿನಿಮಾ ಸಿದ್ಧಗೊಳ್ತಿದ್ದ ಸಂದರ್ಭದಲ್ಲಿ ಅಂಬರೀಷ್ 3 ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಿದ್ದ ಬಹು ಬೇಡಿಕೆಯ ನಟ. ಅಂತಹದ್ರಲ್ಲಿ ಅವರಿಗೆ ವೀರಾಸ್ವಾಮಿ ಅವರಿಂದ ಸರ್ವರ್ ಪಾತ್ರದ ಆಫರ್ ಬಂತು. ಈ ರೋಲ್ ಮಾಡಿದ್ರೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಹಲವು ಮಾತುಗಳು ಕೇಳಿ ಬಂದ್ವಂತೆ. ಆದ್ರೆ ಅದ್ಯಾವುದಕ್ಕೂ ಕಿವಿಗೊಡದ ಅಂಬರೀಷ್ ಒಂದು ಮಾತನ್ನ ಹೇಳಿದ್ರಂತೆ. ಅದೇನು ಗೊತ್ತಾ? ಲೋ, ವೀರಾಸ್ವಾಮಿ ನನಗ ಅನ್ನ ಹಾಕಿದ ಧಣಿ ಕಣೋ, ಅದೇನೇ ಆದ್ರೂ ಸರಿ, ಆ ಧಣಿಗೋಸ್ಕರ ನಾನು ಸರ್ವರ್ ರೋಲ್ ಮಾಡೇ ಮಾಡ್ತೀನಿ ಅಂದ್ರಂತೆ. ಪ್ರಭಾಕರ್ ಸಾವು ಹಣ ಸಂದಾಯ, ಗಳಗಳ ಕಣ್ಣೀರು. ಟೈಗರ್ ಪ್ರಭಾಕರ್ ತೀರಿಕೊಂಡಾಗ ಕರ್ಣನಿಗೆ ಕಾಡಿದ್ದೇನು? ಟೈಗರ್ ಪ್ರಭಾಕರ್ ಫೈಟ್ಗೆ ಮತ್ತು ವಿಭಿನ್ನವಾದ ಡೈಲಾಗ್ ಹೇಳೋ ವಿಚಾರದಲ್ಲೇ ಸಖತ್ ಫೇಮಸ್. ಇವರ ಜೊತೆ ರೆಬೆಲ್ ಸ್ಟಾರ್ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದ್ರೆ ಟೈಗರ್ ಪ್ರಭಾಕರ್ ತೀರಿಕೊಂಡ ಆ ದಿನ ಅಂಬಿ ಕಣ್ಣಲ್ಲಿ ಗಳಗಳನೆ ನೀರು ಬಂತು. ಯಾಕಂದ್ರೆ ಟೈಗರ್ ಪ್ರಭಾಕರ್ ಶವ ಮಲ್ಯ ಆಸ್ಪತ್ರೆಯಲ್ಲಿ ಅನಾಥವಾಗಿ ಮಲಗಿತ್ತು. ಬಿಲ್ ಕಟ್ಟಿ ಶವ ಪಡೆದುಕೊಂಡು ಹೋಗುವ ಅನಿವಾರ್ಯತೆ, ಆದ್ರೆ ದುಡ್ಡೇ ಇರಲಿಲ್ಲ. ಆಗ ಇದೇ ಅಂಬರೀಷ್ ಬಂದ್ರು. ಜೊತೆಗಿದ್ದವರಿಗೆ ಒಂದು ಮಾತು ಹೇಳಿದ್ರು, ಹೋಗ್ರೋ, ಈ ದುಡ್ಡು ತಗೊಂಡು ಹೋಗಿ ಆಸ್ಪತ್ರೆ ಬಿಲ್ ಕಟ್ಟಿ ಪ್ರಭಾಕರ್ ಶವ ತಗೊಂಡ್ಬನ್ರೋ, ಅವನು ಕಲಾವಿದ ಕಣ್ರೋ ಅಂದಿದ್ರು. ಅಂಥ ಮಗುವಿನ ಮನಸ್ಸು ಅಂಬರೀಷ್ ರದ್ದು. ಅರ್ಜುನ್ ಸರ್ಜಾ ತಂದೆಗೆ ಅಂಬಿ ಕೊಟ್ಟಿದ್ದ ಕಾರ್ ಯಾವ್ದು ಗೊತ್ತಾ? ವಜ್ರಮುನಿಗೆ ರೆಬೆಲ್ ಸ್ಟಾರ್ ಮಾಡಿದ್ದ ಸಹಾಯ ಎಂಥದ್ದು ಗೊತ್ತಾ? ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ಇದ್ದಾಗ ಕಾಡಿದ್ದೆಷ್ಟೋ. ಇಲ್ಲದ ಕ್ಷಣಗಳನ್ನು ಅಂಬಿಯ ನೆನಪು ಮತ್ತೆ ಮತ್ತೆ ಕಾಡುತ್ತೆ. ಅಲ್ಲೆಲ್ಲೋ ಕುಳಿತು ಅಂಬಿ ಎಂದಿನಂತೆ ಹೆಂಗಿದಿರ್ಲ ಬಡ್ಡೆತವ ಅಂತ ಪ್ರೀತಿಯಿಂದ ಗದರಿ ಕೇಳ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ಇನ್ನು ಅವರು ನಮ್ಮ ಜೊತೆ ಇಲ್ಲದೇ ಇದ್ರೂ ಅವರು ಮಾಡಿರೋ ಪರೋಪಕಾರಗಳು 1000 ಕಾಲಕ್ಕೂ ನೆನೆಯುವಂತಹವು. ಡ್ರೈವಿಂಗ್ ಕಲಿಯಬೇಕು ಅಂದ್ರು ಶಕ್ತಿ ಪ್ರಸಾದ್, ಹೊಸ ಕಾರನ್ನೇ ಕೊಡಿಸಿದ್ರು ಅಂಬರೀಷ್. ಅರ್ಜುನ್ ಸರ್ಜಾ ತಂದೆ ಶಕ್ತಿ ಪ್ರಸಾದ್ ಅಂಬರೀಷ್ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಅಂಬಿ ಹಾಗೂ ಶಕ್ತಿ ಪ್ರಸಾದ್ ನಡುವೆ ರಿಯಲ್ ಲೈಫ್ ನಲ್ಲಿಯೂ ಅನ್ಯೋನ್ಯ ಸಂಬಂಧವಿತ್ತು. ಇಂತಹ ಶಕ್ತಿ ಪ್ರಸಾದ್ಗೆ ಅದು ಕಷ್ಟದ ದಿನಗಳ ಕಾಲ. ಆಗ ಅವರಿಗೆ ಕಾರ್ ಡ್ರೈವಿಂಗ್ ಕಲಿಯಬೇಕು ಎಂಬ ಆಸೆ ಹುಟ್ಟಿತ್ತಂತೆ. ಆದ್ರೆ ಕಾರ್ ಕೊಳ್ಳಲು ಹಣವೆಲ್ಲಿ ಬಂತು? ಇದನ್ನ ಅಂಬಿ ಬಳಿ ಹೇಳಿಕೊಂಡಿದ್ದೇ ತಡ ಹೊಸ ಕಾರು ಕೊಡಿಸಿದ್ರಂತೆ ಅಂಬಿ. ನಟ ಭಯಂಕರನಿಗಾಗಿ ಫ್ರೀ ಕಾಲ್ ಶೀಟ್ ಕೊಟ್ಟಿದ್ರು. ಶಂಕರ್ ನಾಗ್ ಶ್ರೀನಾಥ್ಗೂ ಮನವಿ ಮಾಡಿದ್ರು. ನಟ ಭಯಂಕರ ವಜ್ರಮುನಿ ಜೊತೆ ಎಷ್ಟೋ ಸಿನಿಮಾಗಳಲ್ಲಿ ತೆರೆ ಮೇಲೆ ಅಂಬಿ ಗುದ್ದಾಡಿದ್ದಾರೆ. ಆದ್ರೆ ತೆರೆಯಾಚೆ ವಜ್ರಮುನಿ ಅಂದ್ರೆ ಅದೇನೋ ಅಕ್ಕರೆ ಅಂಬಿಗೆ. ವಜ್ರಮುನಿ ತಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಚಿತ್ರಗಳನ್ನ ನಿರ್ಮಿಸಿ ಅದರಿಂದ ನಷ್ಟ ಹೊಂದಿ ಸಂಕಷ್ಟದಲ್ಲಿದ್ದಾಗ ನೆರವಾಗಿದ್ದು ಇದೇ ರೆಬೆಲ್ ಸ್ಟಾರ್. ವಜ್ರಮುನಿ ಅವರು ಗಂಡ ಭೇರುಂಡ ಸಿನಿಮಾ ಮಾಡಲು ಮುಂದಾದಾಗ ಫ್ರೀಯಾಗಿ ಕಾಲ್ ಶೀಟ್ ಕೊಟ್ಟಿದ್ದ ಅಂಬಿ ಶಂಕರ್ ನಾಗ್ ಹಾಗೂ ಶ್ರೀನಾಥ್ ಅವರಿಗೂ ಮನವಿ ಮಾಡಿದ್ರಂತೆ. ಫ್ರೀ ಕಾಲ್ ಶೀಟ್ ಕೊಡಲು ನೆರವಾಗಿದ್ರಂತೆ. ಇನ್ನು ಅಂಬಿ ನಿಂಗ್ ವಯಸ್ಸಾಯ್ತೋ ಅಂಬಿಯ ಕೊನೆಯ ಸಿನಿಮಾ. ಆ ಚಿತ್ರದ ಶೂಟಿಂಗ್ ವೇಳೆ ಸಾಕಷ್ಟು ಬಾರಿ ಪ್ರೊಡಕ್ಷನ್ ಹುಡುಗರಿಗೆ, ಲೈಟ್ ಬಾಯ್ಗಳಿಗೆ, ಜೂನಿಯರ್ ಆರ್ಟಿಸ್ಟ್ಗಳಿಗೆ ದುಡ್ಡು ಕೊಟ್ಟಿದ್ದಾರಂತೆ. ಅದರಲ್ಲೂ ರೇಸ್ನಲ್ಲಿ ಗೆದ್ದಿದ್ದ ಹಣವನ್ನೆಲ್ಲ ಶೂಟಿಂಗ್ ನಲ್ಲಿಯೇ ಎಲ್ಲರಿಗೂ ಹಂಚಿ ಹೋಗ್ತಿದ್ದು ಅಂಬಿಯ ಸ್ಪೆಷಾಲಿಟಿ. ಒಟ್ಟಾರೆ ಇರುವಷ್ಟು ದಿನ ಅಂಬಿ ಪರರಿಗಾಗಿಯೇ ಬದುಕಿದ್ರು. ಹೀಗಾಗಿಯೇ ಅವರು ಇನ್ನಿಲ್ಲ ಅಂತ ತಿಳಿದಾಗ ಕಂಬನಿ ತುಂಬಿಕೊಂಡ ಕಣ್ಣುಗಳಿಗೆ ಲೆಕ್ಕನೇ ಇರಲಿಲ್ಲ. ಇಂತಹ ಅಂಬಿಯ ಗುಣ ಅವರ ಜೊತೆಗೆ 27 ವರ್ಷಗಳ ಕಾಲ ಸಂಸಾರ ನಡೆಸಿದ್ದ ಸುಮಲತಾರಲ್ಲಿ ಹಾಸುಹೊಕ್ಕಾಗಿದೆ. ಅಂಬಿಯ ಹಾದಿಯಲ್ಲಿಯೇ ಸುಮಕ್ಕ ಹೆಜ್ಜೆ ಇಡ್ತಿದ್ದಾರೆ. ಕಷ್ಟದಲ್ಲಿರೋರನ್ನ ಕೈ ಹಿಡಿಯುತ್ತಿದ್ದಾರೆ ಸುಮಲತಾ. ಇಂತಹ ಪರೋಪಕಾರಿ ಗುಣಗಳಿಂದಲೇ ಅಂಬಿ ಅಭಿಮಾನಿಗಳ ಪಾಲಿಗೆ ಎಂದೆಂದಿಗೂ ಅಮರ. ಇದು ಈ ಕ್ಷಣದ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.